Hello students, in the last video we have discussed about the basic national income identities and what are the basic national income identities and what their role in our economy. ವಿದ್ಯಾರ್ಥಿಗಳೇ, ನಾವು ಹಿಂದಿನ ಒಂದು ವಿಡಿಯೋದೊಳಗೆ ಏನು ನೋಡಿದ್ದೀವಿ ಅಂತಂದ್ರೆ ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ನೋಡಿದ್ದೀವಿ ಮತ್ತು ಅವುಗಳು ಅಂದ್ರೆ ಏನು, ಅವುಗಳ ಕಾರ್ಯಗಳು ಏನದವ ನಮ್ಮ ಅರ್ಥವ್ಯವಸ್ಥೆ ಒಳಗ ಅನ್ನುವಂಥದ್ದನ್ನು ನಾವು ನೋಡಿದ್ದೀವಿ. ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಡಿಸ್ಕಸ್ಡ್ ಅಬೌಟ್ ದ ನಾಮಿನಲ್ ಜಿಡಿಪಿ ಅಂಡ್ ರಿಯಲ್ ಜಿಡಿಪಿ ಅಂಡ್ ಜಿಡಿಪಿ ಡಿಫ್ಲೇಟರ್. ಹಾಗಾದ್ರೆ ಈ ಒಂದು ವಿಡಿಯೋದೊಳಗೆ ನಾವು ಏನನ್ನ ಕುರಿತು ಅಧ್ಯಯನ ಮಾಡೋಣ ಅಂತಂದ್ರೆ ನೈಜ ಜಿಡಿಪಿ ಮತ್ತು ನಾಮಮಾತ್ರ ಜಿಡಿಪಿ ಅಂದ್ರೆ ಏನು, ಜಿಡಿಪಿಯ ಹಣಪ್ರಸರಣ ಅಂದ್ರೆ ಏನು, ಅಂತ ನಾವು ನೋಡೋಣ. ಸೊ when we are studied the GDP, it is one of the important measurement of country's income and country's growth and country's development. That is mainly represented to the two ways, one is nominal GDP and another one is real GDP. ಅಂತಂದ್ರೆ ನಮ್ಮ ಅರ್ಥವ್ಯವಸ್ಥೆಯ ಒಳಗ ಜಿಡಿಪಿ ಅನ್ನುವಂಥದ್ದು ಏನಂತ ಹೇಳ್ತೀವಿ, ಬಹಳ ಪ್ರಮುಖವಾದಂಥದ್ದು. ಜಿಡಿಪಿ ಅನ್ನುವಂಥದ್ದು ಏನದೊಂದು ಬಹಳ ಪ್ರಮುಖವಾದಂಥದ್ದು. ಅದು ನಮ್ಮ ರಾಷ್ಟ್ರದ ಆದಾಯವನ್ನ, ರಾಷ್ಟ್ರದಲ್ಲಿ ಆಗ್ತಕ್ಕಂಥ ಉತ್ಪನ್ನದ ಪ್ರಮಾಣವನ್ನ ಮತ್ತು ಒಂದು ರಾಷ್ಟ್ರ ಎಷ್ಟು ಅಭಿವೃದ್ಧಿಯನ್ನ ಹೊಂದಾಕತೈತಿ ಮತ್ತು ಎಷ್ಟು ಬೆಳವಣಿಗೆಯನ್ನ ಹೊಂದೈತಿ ಅನ್ನುವಂಥದ್ದನ್ನ ತೋರಿಸ್ತೈತಿ ಅಂತ ನಾವು ಹೇಳ್ತೀವಿ. ಹಾಗಾಗಿ ಆ ಜಿಡಿಪಿಯ ಮಾಪನದೊಳಗನ ನಾವು ಏನ್ ಮಾಡ್ತೀವಿ ಅಂದ್ರೆ ಎರಡು ರೀತಿಯಾಗಿ ಅದನ್ನ ಅಳತೆ ಮಾಡ್ತೀವಿ. ಒಂದು ನಾಮಮಾತ್ರ ಜಿಡಿಪಿ ಆಗಿ, ಇನ್ನೊಂದು ನೈಜ ಜಿಡಿಪಿಯ ಬೆಲೆಗಳನ್ನ ತೆಗೆದುಕೊಂಡು ಅಂತ ಹೇಳ್ತೀವಿ. ಸೊ when we are observing the GDP like a gross domestic product, that is mainly represented to producing or production of goods and services in a country economy during a particular period of time. ಅಂತಂದ್ರೆ ಈ ಜಿಡಿಪಿ ಅಂದ್ರೆ ಒಟ್ಟು ದೇಶೀಯ ಉತ್ಪನ್ನ ಅನ್ನುವಂಥದ್ದು ನಮಗೆ ಏನನ್ನ ತೋರಿಸಿಕೊಡ್ತೈತಿ ಅಂತ ಹೇಳ್ತೀನಿ ಅಂತಂದ್ರೆ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿ ಒಳಗ ಅಥವಾ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸರಕು ಮತ್ತು ಸೇವೆಗಳ ಮೌಲ್ಯಗಳನ್ನ ತೋರಿಸ್ತೈತಿ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ನಾವು ನೋಡ್ಬೇಕಾಗಿತ್ತು ಅಂತಂದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ನಾಮಿನಲ್ ಜಿಡಿಪಿ. ಹಾಗಾದ್ರೆ ನಾಮಿನಲ್ ಜಿಡಿಪಿ ಅಂದ್ರೆ ಏನು, ನಾಮಮಾತ್ರ ಜಿಡಿಪಿ ಅಂದ್ರೆ ಏನು ಅಂತ ನಾವು ಹೇಳ್ತೀವಿ ಅಂತಂದ್ರೆ the total money value of goods and services produced in a country during expressed at the current prices is called nominal GDP. It means nominal GDP mainly represented to the current prices, like a current production of goods and services prices. ಅಂತಂದ್ರೆ ನಾಮಮಾತ್ರ ಜಿಡಿಪಿ ಅಂದ್ರೆ ಏನು ಅಂತ ಹೇಳ್ತೀವಿ ಅಂತಂದ್ರೆ ಪ್ರಸ್ತುತ ಬೆಲೆಗಳಲ್ಲಿ ಅಂದಾಜು ಮಾಡುವ ರಾಷ್ಟ್ರೀಯ ವರಮಾನವನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ನಾಮಮಾತ್ರ ಜಿಡಿಪಿ ಅಂತ ಕರಿತೀವಿ ಅಂತ ಹೇಳ್ತಾರ. ಸೊ when we are observing the nominal GDP, the nominal GDP mainly represented to what are the current prices of goods and services in our economy during a particular period of time or a year of time. ಅಂತಂದ್ರೆ ಈ ನಾಮಮಾತ್ರ ಜಿಡಿಪಿ ಏನನ್ನ ತೋರಿಸಿಕೊಡತೈತಿ ಅಂತಂದ್ರೆ ಸದ್ಯದಲ್ಲಿ ಅಂದ್ರೆ ಪ್ರಸ್ತುತ ಬೆಲೆಗಳಲ್ಲಿ ಒಂದು ರಾಷ್ಟ್ರ ಉತ್ಪಾದಿಸಿದಂತ ಸರಕು ಮತ್ತು ಸೇವೆಗಳ ಬೆಲೆಗಳನ್ನ ಆಧಾರವಾಗಿಟ್ಟುಕೊಂಡು ಜಿಡಿಪಿಯನ್ನ ಲೆಕ್ಕಾಚಾರ ಮಾಡ್ತೈತಿ. ಮೀನ್ ಸಪೋಸ್ ವಿ ಆರ್ ಟೇಕಿಂಗ್ ದ ನಾಮಿನಲ್ ಜಿಡಿಪಿ, so we are taking our current 2020 prices. According to the nominal GDP, we are taking the what are the 2020 like 2020 year prices or in our country economy. ಹಾಗಾದ್ರೆ ಈಗ ನಾಮಮಾತ್ರ ಜಿಡಿಪಿಯನ್ನ ಮಾಪನ ಮಾಡಬೇಕು ಅನ್ಕೊಂಡಿನಿ. ಈಗ ನಾನು ನಾಮಮಾತ್ರ ಜಿಡಿಪಿಯನ್ನ ಮಾಪನ ಮಾಡಬೇಕು ಅನ್ಕೊಂಡಾಗ ನಾ ಈ 2020ರಲ್ಲಿ ಇರ್ತಕ್ಕಂಥ ಬೆಲೆಗಳು ಅಂದ್ರೆ ಸರಕು ಸೇವೆಗಳ ಬೆಲೆಗಳು ಏನದಾವಲ್ಲ ಅವುಗಳನ್ನ ತೆಗೆದುಕೊಂಡು ಏನ್ ಮಾಡಬೇಕಾಗ್ತದೆ, ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡಬೇಕಾಗ್ತದ. ಈ ರೀತಿ ಈಗ ಸದ್ಯದ ಬೆಲೆಗಳು ಅಥವಾ ಪ್ರಸ್ತುತ ಚಾಲ್ತಿಯಲ್ಲಿ ಇರ್ತಕ್ಕಂಥ ಬೆಲೆಗಳನ್ನ ತೆಗೆದುಕೊಂಡು ಮಾಪನ ಮಾಡುವಂತಹ ಜಿಡಿಪಿ ಲೆಕ್ಕಾಚಾರ ಏನಾಗಿರ್ತೀವಿ, ನಾಮಮಾತ್ರ ಜಿಡಿಪಿ ಆಗಿರ್ತೈತಿ ಅಂತ ಹೇಳ್ತೀವಿ. ಅಂಡ್
when we are observing the nominal GDP, that nominal GDPs are expressed in a capital GDP, like a capital words. ಅಂದ್ರೆ ಹಾಗಾದ್ರೆ ಈ ನಾಮಿನಲ್ GDP ಅನ್ನು ನಾವು ಯಾವುದರಿಂದ ತೋರಿಸ್ತೀವಿ ಅಂತಂದ್ರೆ ಕ್ಯಾಪಿಟಲ್ ಅಕ್ಷರಗಳಿಂದ, ಅಂದ್ರೆ GDP ಎನ್ನುವಂತದ್ದನ್ನ ಕ್ಯಾಪಿಟಲ್ ಒಳಗೆ ಬರ್ತಿದ್ದೀವಿ ಅಂತಂದ್ರೆ that GDP we are called a nominal GDP. Means the nominal GDPs are expressed in the capital words like a capital G, capital D and capital P. That type of nomination, that type of determination we are called the nominal GDP. ಅಂತಂದ್ರೆ ಇಲ್ಲಿ ನಾಮಮಾತ್ರ GDP ಯನ್ನ ಏನು ನಮ್ಮ ವರ್ಣಮಾಲೆಯಲ್ಲಿರ್ತಕ್ಕಂಥ ಕ್ಯಾಪಿಟಲ್ ಅಕ್ಷರಗಳಿಂದ ಅದನ್ನು ನಾವು ಪ್ರತಿನಿಧಿಸ್ತೇವೆ. ಕ್ಯಾಪಿಟಲ್ ಇರ್ತಕ್ಕಂಥ GDP ಏನಾಗಿರ್ತೈತಿ, ನಾಮಿನಲ್ GDP ಆಗಿರ್ತೈತಿ ಅಂತ ನಾವು ಹೇಳ್ತೀವಿ. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ರಿಯಲ್ GDP. ಇನ್ನ ರಿಯಲ್ GDP ಅಂತಂದ್ರೆ ಏನು ಅಂತ ನಾವು ನೋಡಬೇಕಾಗಿತ್ತು ಅಂತಂದ್ರೆ the national income expressed in terms of the base year prices. The real GDP mainly represented to that calculation or that consider the base year prices of calculation. That type of calculation or that type of expression we are called the real GDP. ಅಂತಂದ್ರೆ ನೈಜ GDP ಅಂತಂದ್ರೆ ಏನು ಅಂತ ಹೇಳ್ತಾನ ಅಂತಂದ್ರೆ ಒಂದು ಕಾಲಾವಧಿಯಲ್ಲಿ ಅಥವಾ ಯಾವುದೇ ಒಂದು ಆಧಾರ ವರ್ಷದ ಬೆಲೆಗಳಲ್ಲಿ ರಾಷ್ಟ್ರೀಯ ವರಮಾನವನ್ನು ವ್ಯಕ್ತಪಡಿಸಿದರೆ ಅದನ್ನು ನಾವು ಏನು ಕರಿತೀವಿ, ನೈಜ GDP ಅಂತ ಕರಿತೀವಿ ಅಂತ ಹೇಳ್ತಾನೆ. So when we are observing the real GDP mainly represented to the taking of base year like 2000, 2004, 2002 or whatever. ನಾವು ಯಾವುದರ ಒಂದು ಆಧಾರ ವರ್ಷವನ್ನು ತಗೋಬಹುದು, 2000 ತಗೋರಿ, 2004, 2002. So compared to 2020 to 2000, compared to 2020 to 2004, compared to 2002 to 2020, that type of comparison and that type of taking a base year prices, that type of GDP's expression we are called the real GDP. ಅಂತಂದ್ರೆ ಈ ನೈಜ GDP ನಮಗೆ ಏನನ್ನ ತೋರಿಸಿಕೊಡ್ತೈತಿ ಅಂತ ಹೇಳ್ತಾನ ಅಂತಂದ್ರೆ ಈಗಿರ್ತಕ್ಕಂಥ ಬೆಲೆಗಳು ಮತ್ತು ಆಧಾರ ವರ್ಷದಲ್ಲಿರ್ತಕ್ಕಂಥ ಬೆಲೆಗಳನ್ನ ಎರಡನ್ನ ಹೋಲಿಕೆ ಮಾಡಿ ರಾಷ್ಟ್ರೀಯ ಆದಾಯವನ್ನ ಲೆಕ್ಕಾಚಾರ ಮಾಡ್ತಾ ಇತ್ತು ಅಂತಂದ್ರೆ ಅಂತಹ ಒಂದು ಲೆಕ್ಕಾಚಾರಕ್ಕೆ ನಾವು ಏನು ಕರಿತೀವಿ, ನೈಜ GDP ಅಂತ ಕರಿತೀವಿ ಅಂತ ಹೇಳ್ತಾನ. ಅಂತಂದ್ರೆ the real GDP mainly represented to calculation of GDP taking the base year prices of our calculation. That type of GDP we are called a real GDP. ಅಂತಂದ್ರೆ ಯಾವಾಗ ಒಂದು ರಾಷ್ಟ್ರ ಆಧಾರ ವರ್ಷದ ಬೆಲೆಗಳನ್ನ ಇಟ್ಟುಕೊಂಡು GDP ಯನ್ನ ಮಾಪನ ಮಾಡ್ತಾ ಇತ್ತು ಅಂತಂದ್ರೆ ಅಂತಹ GDP ಗೆ ನಾವು ಏನು ಕರಿತೀವಿ, ನೈಜ GDP ಅಂತ ಹೇಳ್ತೀವಿ. So when we are observing the real GDP, that real GDP will be expressed in terms of small GDP. ಅಂತಂದ್ರೆ ಅದೇ ಒಂದು ರಿಯಲ್ GDP ಅನ್ನು ಯಾವುದರಿಂದ ರಿಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ ಸ್ಮಾಲ್ ವರ್ಡ್ಸ್, ಅಂದ್ರೆ ಅಲ್ಫಾಬೆಟ್ಸ್ ಒಳಗೆ ಇರತಕ್ಕಂತ ಸ್ಮಾಲ್ ವರ್ಡ್ಸ್ ಅನ್ನ ಇಟ್ಕೊಂಡು ನಾವು GDP ಅನ್ನು ರಿಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದನ್ನು ನಾವು ಏನು ಕರಿತೀವಿ, ರಿಯಲ್ GDP ಅಂದ್ರೆ ನೈಜ GDP ಅಂತ ಹೇಳ್ತೀವಿ ಅಂತ ಹೇಳ್ತೀವಿ. ಎರಡು ಗೊತ್ತಾಯ್ತು. ಹಾಗಾದ್ರೆ when we are observing the examples of nominal GDP and real GDP, ನಾನು ಒಂದು ಎಕ್ಸಾಂಪಲ್ ಅನ್ನು ತಗೊಂಡು ಹೇಳಿದಾಗ ಏನಂತ ಹೇಳ್ತೀವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಅನ್ನು ನೋಡಿದಾಗ, ಸಪೋಸ್ ಎ ಕಂಟ್ರಿ ಪ್ರೊಡ್ಯೂಸ್ಡ್ ಬ್ರೆಡ್ ಇನ್ ದ ಇಯರ್ ಆಫ್ 2000. Suppose a country producing a bread in the year of 2000. 2000 ಇಸ್ವಿಯೊಳಗ ಒಂದು ರಾಷ್ಟ್ರದಲ್ಲಿ ಕೇವಲ ಬ್ರೆಡ್ ಅನ್ನ ಮಾತ್ರ ಉತ್ಪಾದನೆ ಮಾಡ್ತೈತಿ ಅಂತ ಅನ್ಕೊಳ್ಳೋಣ ನಾವು. ಹಾಗಾದ್ರೆ ಅದು 2000ದಲ್ಲಿ 100ರಷ್ಟು ಬ್ರೆಡ್ ಅನ್ನ ಪ್ರೊಡ್ಯೂಸ್ ಮಾಡತೈತಿ. ಎಷ್ಟೊಳಗ ಅಂತಂದ್ರೆ 10 ಪ್ರೈಸಸ್ ಒಳಗ. ಅಂತಂದ್ರೆ ಒಂದು ರಾಷ್ಟ್ರದಲ್ಲಿ 10ರ ಬೆಲೆಯಲ್ಲಿ 10ರ ದರದಲ್ಲಿ ಅಂತಂದ್ರೆ ಪ್ರೈಸ್ ರೇಟ್ ಎಷ್ಟಿದೆ, 10 ಐತಿ. ಆ 10ರ ಬೆಲೆಯೊಳಗ ಏನ್ ಮಾಡತೈತಿ, 100ರಷ್ಟು ಬ್ರೆಡ್ ಅನ್ನ ಉತ್ಪಾದನೆ ಮಾಡತೈತಿ. ಅಂದಾಗ ನಾನು GDP ಅನ್ನ ಮಾಡಬೇಕಾಗಿತ್ತು ಅಂತಂದ್ರೆ 100 into 10
is equal to 1000. That is the our GDP. ಅಂದ್ರೆ 2001 ಒಳಗ GDP ಅನ್ನು ನಾವು ನೋಡಿದಾಗ ಏನಾಗೈತಿ 100 ರಷ್ಟು ಬ್ರೆಡ್ ಅನ್ನು ಪ್ರೊಡ್ಯೂಸ್ ಮಾಡಾಕ್ತಿತಿ 10 ರೂಪೀಸ್ ರೇಟ್ ಐತಿ 10 into 100 ಆದಾಗ ನಮ್ಮ GDP ಎಷ್ಟಾಯ್ತು 1000 ಆಯ್ತು. So the same production we will be seeing in the year of 2010. ಅದೇ ನಾನು ಒಂದು ಉತ್ಪನ್ನವನ್ನ ಯಾವಾಗ ನೋಡ್ತೀನಿ 2010 ರಲ್ಲಿ ನೋಡ್ತೀನಿ. ಸೇಮ್ 100 ರಷ್ಟನ್ನ ಬ್ರೆಡ್ ಅನ್ನ ಪ್ರೊಡ್ಯೂಸ್ ಮಾಡಾಕ್ತಿತಿ. ಪ್ರೈಸ್ ಏನೈತಿ ಅಲ್ಲಿ 1590. ಪ್ರೈಸ್ ಎಷ್ಟೈತಿ 1590. 15 into 100 is equal to 1500. 1500 ಆಗ್ತದ. So when we are observing our GDP in a nominal and real GDP, ಹಾಗಾದ್ರೆ ಅದನ್ನ ನಾನು ನೋಡ್ಕೊಂಡಾಗ ಈಗ ನೋಡಿ ಅದೇ 100 ರೂಪೀಸ್ ಅಷ್ಟು ಪ್ರೊಡಕ್ಷನ್ ಅಂದ್ರೆ ಸೇಮ್ ಪ್ರೊಡಕ್ಷನ್ ಆಗ್ತಾ ಇತ್ತು ಅಂತಂದ್ರೆ ಎಷ್ಟಾಗ್ತಿತ್ತು 1500 ಆಗ್ತಾ ಇತ್ತು. ಓಕೆ, ಅದೇ ಸೇಮ್ ಪ್ರೊಡಕ್ಷನ್ ಆಗಿತ್ತು ಅಂತಂದ್ರೆ ಎಷ್ಟಾಗ್ತಾ ಇತ್ತು 1500 ಆಗ್ತಾ ಇತ್ತು. ಸಪೋಸ್ ದ ಕಂಟ್ರಿ ಪ್ರೊಡ್ಯೂಸಿಂಗ್ 110 ಯೂನಿಟ್ಸ್ ಆಫ್ ಬ್ರೆಡ್ಸ್, ಅದು ಏನ್ ಮಾಡಾಕ್ತೈತಿ 100 ಬದಲಾಗಿ 2001 ಒಳಗ 2010 ಒಳಗ 110 ರಷ್ಟು ಪ್ರೊಡಕ್ಷನ್ ಮಾಡಾಕ್ತೈತಿ. ಹಾಗಾಗಿ 110 ರಷ್ಟು ಪ್ರೊಡಕ್ಷನ್ ಅನ್ನು ನಾನು ನೋಡಿದಾಗ ನಂದು ಟೋಟಲ್ ಎಷ್ಟಾಗ್ತದೆ 110 into 15 ಅಂತಂದಾಗ ಎಷ್ಟಾಗ್ತೈತಿ 1000. 110 ಆದಾಗ ಎಷ್ಟಾಗ್ತೈತಿ 1650 ರಷ್ಟು ಪ್ರೊಡಕ್ಷನ್ ಆಗ್ತದ. So when we are observing the GDP, we are taking the current prices. Our GDP is 1650. ಅಂದ್ರೆ ಈಗ 2010 ಒಳಗ ಲೆಕ್ಕಾಚಾರ ಮಾಡ್ತೀನಿ. 2010 ಒಳಗ ಲೆಕ್ಕಾಚಾರ ಮಾಡಿದಾಗ ನನ್ನ ನಾಮಿನಲ್ GDP ಎಷ್ಟಾಗ್ತದೆ we are taking the current prices. ಕರೆಂಟ್ ಪ್ರೈಸಸ್ ಅನ್ನು ತಗೊಂಡು GDP ಮಾಡಿದಾಗ ಎಷ್ಟಾಗ್ತದ 1650 ಆಗ್ತೈತಿ. ಅದೇ 110 into ಬೇಸ್ ಪ್ರೈಸ್ ಅನ್ನು ತಗೊಂಡು ಮಾಡಿದ್ನಿ ಅಂದ್ರೆ 110 into 10 ತಗೊಂಡು ಮಾಡಿದಾಗ ಎಷ್ಟಾಗ್ತದೆ ನೋಡ್ರಿ 1100 ಅಂತಂದ್ರೆ 1100 ಆಗ್ತದ. ಈ ರೀತಿ ನಾನು ತಗೊಂಡು ಮಾಡಿದ್ನಿ ಅಂತಂದ್ರೆ ಇದು ಏನಾಗ್ತದ ನಾಮಿನಲ್ GDP ಸಾರಿ ರಿಯಲ್ GDP ಆಗ್ತೈತಿ. ಇಟ್ ಮೀನ್ ಏನು ಇಲ್ಲ, ಇದು ಸಿಂಪಲ್. 2000 ಇಸ್ವಿ ಒಳಗ ಬ್ರೆಡ್ ಪ್ರೊಡಕ್ಷನ್ ಅನ್ನು ನೋಡಿದಾಗ 100 ಯೂನಿಟ್ ಅಷ್ಟು ಬ್ರೆಡ್ ಅನ್ನ 10 ರೂಪೀಸ್ ಪರ್ ಯೂನಿಟ್ ಗೆ ನಾನು ಪ್ರೊಡ್ಯೂಸ್ ಮಾಡಿದೀನಿ ಅಂತಂದ್ರೆ ನನ್ನ ಇನ್ಕಮ್ ಎಷ್ಟಾಗ್ತಾ ಇತ್ತು 1000 ಆಗ್ತಾ ಇತ್ತು. ಅದೇ 2010 ಒಳಗ 110 ರಷ್ಟು ಪ್ರೊಡಕ್ಷನ್ ಆಗತೈತಿ. ಪ್ರೈಸ್ ಏನೈತಿ 15 ಐತಿ. ಅವಾಗ GDP ಏನಾಯ್ತು 1650 ಆಯ್ತು. ಸೊ ಈಗ ನಾನು ಕರೆಂಟ್ ಪ್ರೈಸಸ್ ಅನ್ನ ತಗೊಂಡು GDP ಅನ್ನು ಕ್ಯಾಲ್ಕುಲೇಷನ್ ಮಾಡಿದ್ನಿ ಅಂತಂದ್ರೆ 1650 ರಷ್ಟು ನಂದು ಏನಾಗ್ತಾ ಇತ್ತು GDP ಆಗ್ತಾ ಇತ್ತು. ಸಪೋಸ್ ವಿ ಆರ್ ಟೇಕಿಂಗ್ ದ ರಿಯಲ್ GDP ಲೈಕ್ ಎ ಕ್ಯಾಲ್ಕುಲೇಷನ್ ಆಫ್ ಬೇಸ್ ಇಯರ್ ಪ್ರೈಸಸ್, ದ GDP goes on to 1100 ಅಂತಂದ್ರೆ ಇರ್ತಕ್ಕಂತ ಶಾಂತಿ ಬೆಲೆಗಳನ್ನ ತಗೊಂಡು GDP ಅನ್ನು ಲೆಕ್ಕಾಚಾರ ಮಾಡಿದ್ರೆ ಏನಾಗ್ತಾ ಇತ್ತು 1650 ಆಗ್ತೈತಿ. ಅದೇ ನಾ ಇದನ್ನ ಬೇಸ್ ಇಯರ್ ಅಂತ ಕನ್ಸಿಡರ್ ಮಾಡಿ ಲೆಕ್ಕಾಚಾರ ಮಾಡಿದ್ನಿ ಅಂತಂದ್ರೆ 1100 ಏನಾಗ್ತಾ ಐತಿ GDP ಆಗ್ತೈತಿ. ಅಂದ್ರೆ ಈ ರೀತಿ ನಾಮಿನಲ್ GDP ಮತ್ತು ರಿಯಲ್ GDP ಇರತಕ್ಕಂತ ಡಿಫರೆನ್ಸ್ ಅಂತ ನಾವು ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಒನ್ ಈ GDP ಡಿಪ್ಲೇಟರ್. ಹಾಗಾದ್ರೆ ನೆಕ್ಸ್ಟ್ ಏನೈತಿ ಅಂತಂದ್ರೆ GDP ಅನಪ್ರಸರಣ ಅಂದ್ರೆ ಏನು? ಈ ಸಿಂಪಲ್, ಇದನ್ನ ನಿಮ್ಗೆ 1 ಮಾರ್ಕ್ಸ್ ಗೆ ಅಥವಾ ಇದ್ರ ಡೆಫಿನಿಷನ್ ಅನ್ನು ಕೇಳ್ತಾನ. ವಾಟ್ ಈಸ್ ದ ಮೀನಿಂಗ್ ಆಫ್ GDP ಡಿಪ್ಲೇಟರ್? GDP ಯ ಅನಪ್ರಸರಣ ಅಂದ್ರೆ ಏನು ಅಂತ ಹೇಳಿದಾಗ ದ ರೇಷಿಯೋ ಆಫ್ ನಾಮಿನಲ್ ಟು ರಿಯಲ್ GDP is well known index of prices is called GDP deflator. GDP deflator mainly represented to the ratio of nominal GDP to real GDP that calculation the index prices of goods and services. That type of expression we are called the GDP deflator. Or GDP deflator is an index of measuring the goods and services, like measuring the country's prices of goods level ratio to nominal GDP to real GDP. ಅಂದ್ರೆ ಅದು ಏನು ಇಲ್ಲ, ಸಿಂಪಲ್ ಆಗಿ
ಜಿಡಿಪಿ ಡಿಪ್ಲೇಟರ್ ಅಂದ್ರೆ ಏನು? ನಾಮಮಾತ್ರ ಜಿಡಿಪಿ ಮತ್ತು ನೈಜ ಜಿಡಿಪಿಗಳ ಒಂದು ಜನಪ್ರಿಯ ಸೂಚಿಗೆ, ಬೆಲೆಗಳಲ್ಲಿನ ಜನಪ್ರಿಯ ಸೂಚಿಗೆ ನಾವು ಏನು ಕರಿತೀವಿ? ಜಿಡಿಪಿ ಹಣಪ್ರಸರಣ ಅಂತಂದ್ರೆ ವಾಟ್ ಈಸ್ ದ ರೇಷಿಯೋ ಆಫ್ ನಾಮಿನಲ್ ಜಿಡಿಪಿ ಟು ರಿಯಲ್ ಜಿಡಿಪಿ ಅಂದ್ರೆ ಇದು ನೈಜ ಜಿಡಿಪಿ ಇಂದ ನಾಮಮಾತ್ರ ಜಿಡಿಪಿಯ ನಡುವಿನ ಒಂದು ಪ್ರಸರಣ ಅಥವಾ ನಡುವೆ ಇರತಕ್ಕಂತ ಬೆಲೆಗಳ ಅಂತರಕ್ಕನ್ನ ನಾವು ಏನು ಕರಿತೀವಿ? ಜಿಡಿಪಿಯ ಹಣಪ್ರಸರಣ ಅಂತ ಕರಿತೀವಿ. ಅದನ್ನ ಕ್ಯಾಲ್ಕುಲೇಟ್ ಮಾಡುವಂತ ಫಾರ್ಮುಲಾ ಏನೈತಿ? ಜಿಡಿಪಿ ಡಿಪ್ಲೇಟರ್ ಇಸ್ ಈಕ್ವಲ್ ಟು ನಾಮಿನಲ್ ಜಿಡಿಪಿ ಡಿವೈಡೆಡ್ ಬೈ ರಿಯಲ್ ಜಿಡಿಪಿ. ಅಂದ್ರೆ ಜಿಡಿಪಿ ಹಣಪ್ರಸರಣ ಇಸ್ ಈಕ್ವಲ್ ಟು ನಾಮಮಾತ್ರ ಜಿಡಿಪಿ ಡಿವೈಡೆಡ್ ಬೈ ನೈಜ ಜಿಡಿಪಿ. ಹಾಗಾದ್ರೆ ಇಲ್ಲಿ ನೋಡಿ, ನಾಮಮಾತ್ರ ಜಿಡಿಪಿ ಎಷ್ಟೈತಿ? ಇಲ್ಲಿ 1650 ಐತಿ. ಇನ್ನ ರಿಯಲ್ ಜಿಡಿಪಿ ಎಷ್ಟೈತಿ? 1100 ಐತಿ. ಈ ಎರಡನ್ನ ನಾವು ಡಿವೈಡೆಡ್ ಬೈ ಮಾಡಿ ಹೇಳುವಂತದ್ದು ಏನಾಗಿರ್ತೈತಿ? ಜಿಡಿಪಿ ಡಿಪ್ಲೇಟರ್ ಆಗಿರ್ತೈತಿ ಅಂತ ನಾವು ಕರಿತೀವಿ. ಇದಿಷ್ಟು ಏನೈತಿ ಈಗ ವಾಟ್ ಈಸ್ ದ ಮೀನಿಂಗ್ ಆಫ್ ನಾಮಿನಲ್ ಜಿಡಿಪಿ, ವಾಟ್ ಈಸ್ ದ ಮೀನಿಂಗ್ ಆಫ್ ರಿಯಲ್ ಜಿಡಿಪಿ ಅಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಜಿಡಿಪಿ ಡಿಪ್ಲೇಟರ್. ಓಕೆ.